ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ವರ್ಷದ ಮೊದಲನೇ ದಿವಸ ದೇವರ ವಾಕ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡೋದ್ರಲ್ಲಿ ನನಗೆ ತುಂಬ ಸಂತೋಷವಿದೆ. 2024ನೇ ವರ್ಷವನ್ನು ದೇವರು ಆಶೀರ್ವಾದಕರವಾಗಿ ದಾಟಿ ಬರುವಂತೆ ದೇವರು ಸಹಾಯ ಮಾಡಿದ್ರು. ಅನೇಕ ಕಷ್ಟ, ಸಮಸ್ಯೆಗಳು, ವೇದನೆಗಳು, ರೋಗಗಳು, ದುಃಖಗಳಿದ್ದಾಗ್ಯೂ ಅವೆಲ್ಲವುಗಳಿಂದ ಬಿಡಿಸಿ ಹೊಸ ವರ್ಷವನ್ನು ಕಾಣುವಂಥ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರತ್ಯೇಕವಾಗಿ ಡೈಲಿ ಮನ್ನಾ ಎಂಬ ಈ ಒಂದು ಸೇವೆಯನ್ನು ಈ ಹೊಸ ವರ್ಷದ ಮೊದಲನೇ ದಿವಸ ಪ್ರಾರಂಭಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರತಿ ದಿವಸ ಕೆಲವು ನಿಮಿಷಗಳು ವೇದವನ್ನು ಧ್ಯಾನಿಸುವಂತಹ ಈ ಸೇವೆಗಾಗಿ ನೀವು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಇಂದಿನ ವೇದ ಧ್ಯಾನಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನು ನಮಗೆ ಓದೋಣ. ಮೀಕನು ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ ಅದರ 15ನೇ ವಾಕ್ಯ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಐಗುಪ್ತ ದೇಶದ ಅನುಭವವು ಬಹಳ ವೇದನಾಜನಕವಾದಂತಹ ಅನುಭವವಾಗಿತ್ತು. ಕಬ್ಬಿಣದ ಕುಲುಮೆಯೋಪಾದಿಯಲ್ಲಿದ್ದಂತಹ ಐಗುಪ್ತ ದೇಶದಿಂದ ಜನರನ್ನು ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನು ನೇಮಿಸಿದನು. ಮೋಶೆ ದೇವರ ಅಪ್ಪಣೆಯನ್ನು ಹೊಂದಿಕೊಂಡು ಐಗುಪ್ತ ದೇಶಕ್ಕೆ ಹೋಗಿ ಅನೇಕ ಅದ್ಭುತಗಳನ್ನು ಮಾಡಿ ಅನೇಕ ಬಾಧೆಗಳನ್ನು ಕೊಡುವುದರ ಮೂಲಕ ಇಸ್ರಾಯೇಲ್ ಮಕ್ಕಳನ್ನು ಅಲ್ಲಿಂದ ಬಿಡಿಸಿಕೊಂಡು ಬರುವಂತೆ ದೇವರು ಸಹಾಯ ಮಾಡಿದ್ರು. ಕಬ್ಬಿಣದ ಕಡಲೆಯೋಪಾದಿಯಲ್ಲಿದ್ದಂತಹ ಆ ಒಂದು ಐಗುಪ್ತ ದೇಶದಿಂದ ಬಿಡಿಸುವುದಕ್ಕಾಗಿ ದೇವರು ಅನೇಕ ರೀತಿಯ ಅದ್ಭುತಗಳನ್ನು ಮಾಡಿದರು. ಎಷ್ಟೋ ಸಂದರ್ಭಗಳು ನಮ್ಮ ಜೀವಿತದಲ್ಲೂ ಸಹ ದೇವರು ಕಳೆದ ವರ್ಷ ಅದ್ಭುತವನ್ನು ಮಾಡಿದ್ದಾನೆ, ಬಿಡುಗಡೆಗಳನ್ನು ಕೊಟ್ಟಿದ್ದಾನೆ. ಆ ದೇವರು ಈ ಹೊಸ ವರ್ಷದ ಪ್ರಾರಂಭದ ದಿವಸದಲ್ಲಿ ನಮಗೊಂದು ವಾಗ್ದಾನವನ್ನು ಕೊಡ್ತಾನೆ. ಅದೇ ರೀತಿ ಅದ್ಭುತಗಳನ್ನು ನಾನು ನಿನಗೆ ತೋರಿಸುವೆನು. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಪಾರಾಗಿ ಬಂದಂತಹ ನಂತರ ದೇವರು ಅವರನ್ನು ಕೈ ಬಿಡಲಿಲ್ಲ. ಕೆಂಪು ಸಮುದ್ರದ ಬಳಿಯಲ್ಲಿ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು. ಮರುಭೂಮಿಯಲ್ಲಿ ದೇವರು ಮನ್ನವನ್ನು ಕೊಟ್ಟರು. ಅವರಿಗೆ ಬೇಕಾದ ನೀರನ್ನು, ಆಹಾರವನ್ನು, ಮಾಂಸವನ್ನು ಎಲ್ಲವನ್ನು ಒದಗಿಸಿಕೊಟ್ರು. ಅವರನ್ನು ಕೈ ಬಿಡಲಿಲ್ಲ. ಸುರಕ್ಷಿತವಾಗಿ ಕಾನಾನ್ ದೇಶಕ್ಕೆ ಅವರನ್ನು ತಲುಪಿಸಿದರು. ಅನೇಕ ಅದ್ಭುತಗಳು, ಇಸ್ರಾಯೇಲ್ ಮಕ್ಕಳೇ ಆಶ್ಚರ್ಯಪಡುವ ರೀತಿಯ ಅದ್ಭುತಗಳನ್ನು ಮಾಡಿ ಆ ಡೇ 1ನಿಂದ ಅವರನ್ನು ಕಾನಾನ್ ದೇಶಕ್ಕೆ ತಲುಪಿಸುವವರೆಗೂ ಅನೇಕ ಸಮಸ್ಯೆಗಳ ಮೂಲಕ ಅವರು ಹಾದು ಹೋಗಬೇಕಾಗಿ ಬಂದರೂ ಸಹ ದೇವರು ಅವರನ್ನು ಸುರಕ್ಷಿತವಾಗಿ ಕಾನಾನ್ ದೇಶಕ್ಕೆ ನಡೆಸುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಅನೇಕ ಅದ್ಭುತಗಳು ಅವರ ಜೀವಿತದಲ್ಲಿ ನೆನೆಸಲಾಗದಂತಹ ಅನೇಕ ಅದ್ಭುತಗಳನ್ನು ಮಾಡಿದ್ರು. ಇಂದು ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ದೇವರ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಈ ಮೊದಲ ದಿವಸ, ಈ ವರ್ಷದ ಮೊದಲನೇ ದಿವಸದ ಮೊದಲ ಕ್ಷಣಗಳಲ್ಲಿ ನಾವು ನಿಂತಿದ್ದೇವೆ. ದೇವರು ನಮಗೆ ವಾಗ್ದಾನ ಕೊಡ್ತಾನೆ, ನಾನು ನಿನಗೋಸ್ಕರ ಅದ್ಭುತವನ್ನು ಮಾಡ್ತೇನೆ, ನಾನು ನಿನಗೆ ಬಿಡುಗಡೆಗಳನ್ನು ಕೊಡ್ತೇನೆ. ಎಷ್ಟೋ ಸಂದರ್ಭಗಳಲ್ಲಿ ಕಳೆದ ವರ್ಷಗಳಲ್ಲಿ ಅದ್ಭುತಗಳನ್ನು ಕಾಣುವುದಕ್ಕಾಗದೆ ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿ ಸಮಸ್ಯೆಗಳು, ಯಾಕೆ ಈ ರೀತಿ ಇಕ್ಕಟ್ಟುಗಳು, ಯಾಕೆ ಕೊರತೆಗಳೆಂಬುದಾಗಿ ನಿರಾಶೆಯ ಮೂಲಕ ಹಾದು ಹೋದಂತಹ ಅನುಭವಗಳು ಒಂದು ವೇಳೆ ಕಳೆದ ವರ್ಷಗಳಲ್ಲಿರಬಹುದು. ಆದರೆ ಈ ಹೊಸ ವರ್ಷದ ಮೊದಲನೇ ದಿವಸದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನಗೋಸ್ಕರ ಅದ್ಭುತಗಳನ್ನು ಮಾಡ್ತೇನೆ. ಆ ಅದ್ಭುತವನ್ನು ಮಾಡುವಂತಹ ಅದ್ಭುತ ಸ್ವರೂಪನಾದ ದೇವರಲ್ಲಿ ನಾವು ಆಶ್ರಯಿಸೋಣ. ಎಷ್ಟೋ ಸಂದರ್ಭಗಳಲ್ಲಿ ದೇವರು ನಮಗೆ ಅದ್ಭುತಗಳನ್ನು ಮಾಡಿದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅನುಭವಿಸಿದವರಾಗಿದ್ದೇವೆ. ಅದ್ಭುತಗಳನ್ನು ಅನುಭವಿಸದೇ ಇರುವವರು ಯಾರೂ ನನ್ನ ಶಬ್ದವನ್ನು ಕೇಳುತ್ತಿಲ್ಲ. ಎಲ್ಲರೂ ಅದ್ಭುತಗಳನ್ನು ಹೊಂದಿದವರೇ. ಆದರೆ ಎಷ್ಟೋ ಸಮಸ್ಯೆಗಳು ಪುನಃ ಬರುವಾಗ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗ್ತದೆ. ದೇವರು ಇದನ್ನು ಮಾಡ್ತಾನ, ದೇವರು ಈ ರೀತಿ ಮಾಡ್ತಾನ ಎಂಬ ಒಂದು ಕನ್ಫ್ಯೂಷನ್, ಒಂದು ಸಂಶಯ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆದರೆ ಈ ದಿವಸ, ಈ ಮುಂಜಾನೆ ಸಮಯದಲ್ಲಿ ಕರ್ತನ ಮುಖವನ್ನು ನೋಡೋಣ. ಕರ್ತನೆ, ನೀನು ನನಗಾಗಿ ಅದ್ಭುತವನ್ನು ಮಾಡಬೇಕು. ಐಗುಪ್ತ ದೇಶದಿಂದ ಬಿಡಿಸಿದಂತಹ ಆ ಜನರನ್ನು ಕೈ ಬಿಡದೆ ದಾರಿ ಉದ್ದಕ್ಕೂ ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಅವರಿಗೆ ಬೇಕಾದಂತಹ ಎಲ್ಲ ಮಾರ್ಗಗಳನ್ನು ಒದಗಿಸಿಕೊಟ್ಟು, ಅವರಿಗೆ ಬೇಕಾದಂಥ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರನ್ನು ಸುರಕ್ಷಿತವಾಗಿ ಕಾನಾನ್ ದೇಶಕ್ಕೆ ತಲುಪಿಸಿದಂತಹ ಅದೇ ದೇವರ ಸಾನ್ನಿಧ್ಯ ನಿಮ್ಮ ಜೀವಿತದಲ್ಲೂ ಸಹ ಅನುಭವಿಸುವುದಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ.
ಖಂಡಿತವಾಗಿ ಈ ಹೊಸ ವರ್ಷ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದದ ವರ್ಷವಾಗ್ತದೆ. ಪ್ರಾರ್ಥನಾ ಪೂರ್ವಕ ಹೇಳೋಣ, ಹೌದು, ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡ್ತಾನೆ, ನನ್ನ ದೇವರು ನನಗಾಗಿ ಕಾರ್ಯವನ್ನು ಮಾಡ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಹೊಸ ವರ್ಷದ ಪ್ರಾರಂಭದ ಕ್ಷಣದಲ್ಲಿ ನಾವಿದ್ದೇವಪ್ಪ. ಕಳೆದ ವರ್ಷವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ಈ ವರ್ಷದಲ್ಲೂ ಸಹ ನಿನ್ನ ಮಕ್ಕಳಿಗಾಗಿ ನೀನು ಅದ್ಭುತ ಮಾಡಪ್ಪ. ಅವರ ಜೀವಿತದಲ್ಲಿ ಯಾವ ಯಾವ ಪ್ರಾರ್ಥನಾ ಬೇಡಿಕೆಗಳೊಂದಿಗೆ ಈ ಹೊಸ ವರ್ಷವನ್ನು ಪ್ರವೇಶಿಸಿದ್ದಾರೋ ಆ ಅದ್ಭುತಗಳನ್ನು ಅವರು ಕಾಣುವ ಹಾಗೆ ಕರ್ತನೇ ನೀನು ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.